ಗುರುಜಿ, ಶಿವಂ ವಾಸ್ತು ವಿಭಾಗ ನಮ್ಮೆಲ್ಲರ ನೆಚ್ಚಿನ ವಾಸ್ತು ವಿಭಾಗನೇ ಹೌದು. ಇದು ನಿನ್ನೆ ಹೇಳ್ತಾ ಇದ್ರಿ, ನಮ್ಮ ಮನೆಯಾಗೆ ಒಂದು ಸುಭದ್ರ ಅಡಿಪಾಯ ಹಾಕ್ಬೇಕು ಅಂದ್ರೆ ಏನೆಲ್ಲ ವಸ್ತುಗಳನ್ನ ಶೇಖರಿಸಬೇಕು, ನಂತರ ಹೇಳ್ತೀನಿ ಏನ್ ಮಾಡ್ಬೇಕು ಅಂತ. ಪಂಚಲೋಹಗಳನ್ನ ತಂದಿಟ್ಕೊಳ್ಳಿ, ಮುಂದೇನ್ ಮಾಡ್ಬೇಕು ಅಂತ ಹೇಳ್ತೀನಿ ಅಂತಿದ್ದು. ನಿಜ ನೋಡಿ, ಈ ಶಿವಂ ವಾಸ್ತುವಲ್ಲಿ ಸಾಕಷ್ಟು ಕಲೆ ಹಾಕೊಳ್ಳಿ ಅಂದ್ವಿ, ಎಲ್ಲವನ್ನೂ ಕಲೆ ಹಾಕೊಂತ ಬಂದ್ವಿ. ಕಲೆ ಹಾಕೊಳ್ಳೋದಲ್ಲದೆ ಕೆಲವೊಂದು ಮೆಲುಕು ಹಾಕಬೇಕು, ಮೆಲುಕು ಜೊತೆ ಕಲೆ ಹಾಕಬೇಕು ಅಂತ. ಕೆಲವೊಂದನ್ನು ನಾವು ಪೂಜೆ ಪುನಸ್ಕಾರ ಯಾವ್ಯಾವ ದೇವರುಗಳನ್ನ ಎಲ್ಲೆಲ್ಲಿ ಇಡಬೇಕು ಅಂತ ಹೇಳಿ ಕಲೆ ಹಾಕ್ಕೋಬೇಕು ಅಂದ್ವಿ. ಫೋಟೋಗಳು ಅಷ್ಟೇ, ನಾವುಗಳು ಆ ಫೋಟೋಗಳನ್ನು ಭಾಳ ಚೆನ್ನಾಗಿ ಕಲೆ ಹಾಕ್ಕೊಂಡು ಮೊದಲಾಗಿ ರೆಡಿ ಮಾಡಿ ಇಟ್ಕೋಬೇಕು. ಈ ಫೋಟೋಗಳಲ್ಲಿ ಕಲೆ ಹಾಕ್ಕೊಳ್ಬೇಕಾದ್ರೆ ಮೊದಲು ಪಂಚಲೋಹಗಳನ್ನು ತೊಗೊಳ್ಳಿ ಅಂತ ಹೇಳಿದ್ದೆ. ಈ 5 ಲೋಹಗಳು ಮತ್ತು 2 ಆಣೆಗಳನ್ನು ಅಂದರೆ ಮಳೆಗಳನ್ನು, ಇದನ್ನು ಸ್ವಂತ ಮನೆ ಅವರು ಮಾತ್ರ ಜ್ಞಾಪಕ ಇಟ್ಕೊಳ್ಳಿ, ಸ್ವಂತ ಮನೆ ಅವರು ಮಾತ್ರ ಈ ಆಣೆಗಳನ್ನು ಮಳೆಗಳನ್ನು ತೆಗೆದಿಟ್ಕೋಬೇಕು. ಬಾಡಿಗೆ ಮನೆ ನಿವೇಶನದವರು ಅಥವಾ ಸ್ವಂತ ಅಲ್ಲದೇ ಇರತಕ್ಕಂಥವ್ರು ದಯವಿಟ್ಟು ಈ ಮಳೆಗಳನ್ನು ಶೇಖರಣೆ ಮಾಡಬೇಡಿ. ಯಾಕಂದರೆ ನೀವು ಶೇಖರಣೆ ಮಾಡ್ಕೊಂಡು ಪಾಪ ಕಷ್ಟಪಟ್ಟು ಆ ಮನೆಗೆ ಹೋಗಿ ಹೊಡಿತೀರಾ, ಅದು ಓನರ್ಗೆ ಒಳ್ಳೇದಾಗತ್ತೆ ಹೊರತು ನಿಮಗೆ ಪ್ರಯೋಜನವಾಗಲ್ಲ. ಅದರಿಂದ ವಿಶೇಷ ಅಂದರೆ ಸ್ವಂತ ನಿವೇಶನದವರು ಆ ಮಳೆಗಳನ್ನ ಎಕ್ಸ್ಟ್ರಾ ಫಿಟ್ಟಿಂಗ್ ಅಂತ ಅದಕ್ಕೆ ಅದನ್ನು ತಗೊಂಡು ಪರಿವರ್ತನೆ ಮಾಡ್ಕೋಬೇಕು. ಇದನ್ನು ಯಾವತ್ತೂ ತಿಳ್ಕೊಳ್ಳಿ, ಒಂದು ಮಳೆ ಮುಂಭಾಗಲಿಗೆ, ಒಂದು ಬದನೆ ವಿಶೇಷವಾಗಿ ಹಿಂಭಾಗದಿಗೆ. ಈ ಮಳೆಗಳನ್ನು ಹಾಕ್ಕೊಳ್ಳೋಕ್ಕೆ ಮೊದಲು ಪಂಚಲೋಹನ ಜೊತೆಗೆ ತಗೊಳ್ಳಿ. ಅಕಸ್ಮಾತ್ ಆದರೆ ಹೋಮ ಕುಂಡಗಳ ಹತ್ರ, ಹೋಮದ ಹತ್ರ ಯಾವುದೋ ಒಂದು ದೇವಾಲಯದಲ್ಲಿ ಮಾಡ್ತಕ್ಕಂಥ ಹೋಮಗಳಿಗೆ ಪರಿವರ್ತನೆ ಮಾಡ್ಕೋಬೇಕಾದ್ರೆ ಆ ದೇವಾಲಯಕ್ಕೆ ಹೋಗಬೇಕು. ಆ ದೇವಾಲಯಕ್ಕೆ ಹೋಗಿ ಆ ಮಳೆಗಳನ್ನು ಏನು ಮಾಡಬೇಕು ಗೊತ್ತಿಲ್ಲ ಅಲ್ವಾ? ಮೊದಲು ಶಿವನ ಸ್ವಾಗತಿಸೋಣ, ತದನಂತರ ದೇವಾಲಯ ಹತ್ರ ಕಾಯ್ತಾ ಇರಿ. ಬಂದೆ. ಓಹೋ, ದೇವಸ್ಥಾನ ಹತ್ರನೇ ಕಾಯ್ತಾ ಇದ್ದೀರಾ? ಆ ಮಳೆಗಳನ್ನು ಕೈಲಿ ಹಿಡ್ಕೊಂಡಿದ್ದೀರಿ. ಇಂಥ ಒಂದು ಶಿವನ ದೇವಾಲಯದಲ್ಲಿ ಯಾವತ್ತಾದರೂ ರುದ್ರಹೋಮ ಆದರೆ ಅಥವಾ ಚಂಡಿ ಹೋಮವಾದರೆ, ಅಮ್ಮನವರ ದೇವಾಲಯದಲ್ಲಿ ವಿಶೇಷವಾಗಿ ಮಹಾಗಣಪತಿಯ ಹೋಮವಾದರೆ, ಗಣಪತಿಗೆ ಪುಟ್ಟ ಹೋಮ ಆದರೆ ಪ್ರಯೋಜನವಿಲ್ಲ. ಅದಕ್ಕೆ ಗಣಪತಿಗೆ ಮೂಲಮಂತ್ರ ಹೋಮ, ಓಂ ಗಂಗಣಪತಯೇ ನಮಃ ಅಂತ ಹೋಮವನ್ನು, ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂಗಣಪತಯೇ ನಮಃ ಅಂತೀವಿ. ಆಗ ಆ ಮೂಲ ಮಂತ್ರವನ್ನು ಹೇಳ್ಕೊಂಡಾಗ ಆ ಮಹಾಗಣಪತಿಯ ಮಂತ್ರದಿಂದ ಯಾರಾದರೂ ಹೋಮವನ್ನು ಮಾಡಿಸಿದ್ರೆ ಆ ಜಾಗದಲ್ಲಿ ಈ ಮಳೆಗಳನ್ನು ತೊಗೊಂಡು ಹೋಗಬೇಕು. ಹೋಮದ ಕುಂಡದಲ್ಲಿ ಪ್ರತ್ಯೇಕವಾಗಿ ನೀವು ಏನು ಅಂದರೆ ಒಂದು ಕೊಬ್ಬರಿ, ವಿಶೇಷವಾಗಿ ಪೂರ್ಣಾಹುತಿ ಬಟ್ಟೆ ಅಂದರೆ ರೌಕೆ ಬಟ್ಟೆ, ಪುಟಾಣಿದು ಅಂದರೆ ಅದರ ರೇಷ್ಮೆದೇ ಆಗಿರಬೇಕು, ರೇಷ್ಮೆ ಕಣ ಅಂತ ಇಟ್ಕೊಳ್ಳಿ. ಅದಾದಮೇಲೆ ತೆಂಗಿನ ಮಟ್ಟೆ ಆದರೂ ತೊಗೋಬಹುದು, ಅಥವಾ ವಿಶೇಷವಾಗಿ ತೆಂಗಿನಕಾಯಿ ಕೊಬ್ಬರಿಯನ್ನಾದರೂ ತೊಗೋಬಹುದು. ಈ ಕೊಬ್ಬರಿ ಯಾವತ್ತು ತಿಳ್ಕೊಳ್ಳಿ, ದೇವ್ರಿಗೆ ಹಾಕಬೇಕಾದ್ರೆ ಅರ್ಧ ಹಾಕಬಾರ್ದು, ಪೂರ್ಣವಾಗಿ ಹಾಕಬೇಕು. ಆಗ ಆ ಕೊಬ್ಬರಿ ಜೊತೆಗೆ ಏನು ಮಾಡಿ, ಈ ಮಳೆಗಳನ್ನ 2 ಪುಟ್ಟ ಮಳೆ ಅಂತ ಇಟ್ಕೊಳ್ಳಿ, ಆ ಮಳೆಗಳನ್ನು ಆ ಕೊಬ್ಬರಿ ಜೊತೆಗೆ ಇಟ್ಬಿಟ್ಟು ಹಾಕ್ಬಿಡಿ. ಇದನ್ನು ಹೋಮಕ್ಕೆ ಹಾಕಿದಾಗ, ಪೂರ್ಣಾಹುತಿ ಹಾಕಿದಾಗ, ತದನಂತರ ಹೋಮದ ನಂತರ ಆ ಮಳೆಗಳೆರಡು ಸಿಕ್ಕಿದಾಗ ಆ ಮಳೆಗಳನ್ನು 2 ತೆಗೆದುಕೊಂಡು ವಿಶೇಷವಾಗಿ ನೀವು ಎತ್ಕೊಂಡ್ಬಂದಾಗ ಮುಂಬದಿ ಬಾಗಿಲು ಹಿಂಬದಿ ಬಾಗಿಲಿಗೆ ಅದನ್ನು ಹೊಡಿಬೇಕು. ಹೇಗೆ ಹೊಡಿಬೇಕು ಅಂದರೆ, ಬಾಗಿಲಿನ ಮೇಲ್ಭಾಗಕ್ಕೆ, ಕೆಳಗಲ್ಲ ಬಾಗಿಲ ಮೇಲ್ಭಾಗಕ್ಕೆ ಮಧ್ಯಕ್ಕೆ ಆ ಮಳೆಗಳನ್ನು ಹೊಡೆದಾಗ, ನೀವು ಸಾಧಾರಣವಾಗಿ ಹೂ ಹಾಕ್ತೀವಿ, ಆ ಹೂ ಹಾಕಿದಾಗ ಮಧ್ಯ ಬಿಂದು ಯಾವತ್ತೂ ಹೂ ಹಾಕೋಕ್ಕೋಸ್ಕರನೇ ಇಟ್ಟಿರ್ತೀವಿ ಆ ಮಧ್ಯಭಾಗ. ಆದರೆ ಈ ಮಳೆಯನ್ನು ಹೊಡೆದಾಗ ಶಿರೋದ್ಧಾರ, ಆ ಶಿರಸ್ಸಿನಲ್ಲಿ ಯಾಜ್ಞಾಚಕ್ರ ಯಾವತ್ತೂ ಆಕ್ಟಿವೇಶನ್ ಆಗಿರುತ್ತೆ. ಅದು ಹೊಡೆದ ತಕ್ಷಣ ಪ್ರತಿಯೊಬ್ಬರಿಗೂ ಜ್ಞಾನಶಕ್ತಿ ಅನ್ನೋದು ಮನೆಯಲ್ಲಿ ತಾನಾಗೇ ಬರುತ್ತೆ. ಹೋಮಗಳಿಗೆ ಮಾಡಿದಾಗ ಯಾವುದೇ ಕಾರಣಕ್ಕೂ ಆ ಮಳೆ ಇದ್ದ ತಕ್ಷಣ ಹೊರಗಡೆಯಿಂದ ಪ್ರೇತ ಬರುತ್ತೆ, ನೋಡಿದ ತಕ್ಷಣ ಮಳೆ ಅಯ್ಯೋ ಓಡೋಗುತ್ತೆ. ಭೂತ ಪ್ರೇತಗಳಿಗೆ ನಾವುಗಳು ಏನೇ ಕಾರಣಕ್ಕೂ ನಾವು ಕಾಣಲ್ಲ, ಆದರೆ ಭೂತ ಪ್ರೇತ ಪಿಶಾಚಿಗಳು ನಮ್ಮನೆ ಹತ್ರ ಬಂದಾಗ ನಮಗೆ ಏನಾದರೂ ಸೂಚನೆ ಕೊಡಬೇಕಲ್ಲ. ಫಾರ್ ಎಕ್ಸಾಂಪಲ್, ಅಲ್ಲಿ ಇದ್ರೇ ಆ ಸೂಚನೆ ನಿಮ್ಗೆ ಯಾವ ಕಾಲಕ್ಕೂ ಅದು ಹತ್ರ ಬರಲ್ಲ. ಅದಕ್ಕೆ ಏನು ಮಾಡಬೇಕು, ಅಮಾವಾಸ್ಯೆ ಪೌರ್ಣಮಿ ದಿವಸ ಏನು ಆ ಮಳೆ ಹೊಡೆದಿರ್ತೀರ, ಯಾವತ್ತೂ ಬೇರೆ ದಿವಸಗಳ ಹೂಗಳು ಹಾಕಿ, ಆದರೆ ಅಮಾವಾಸ್ಯೆ ಪೌರ್ಣಮಿ ದಿವಸ ಒಂದು ನಿಂಬೆಹಣ್ಣನ್ನು ಅದಕ್ಕೆ ಯಾವತ್ತೂ ಹಾಕಬೇಕು. ನಿಂಬೆಹಣ್ಣು ಸುಮ್ಮನೆ ಹಾಕ್ಬಿಡ್ಬೇಡಿ, ಅದನ್ನು ಹೊಡೆದಿಡಬೇಕು. ಈ ಅಂಗಡಿಗಳು ವ್ಯಾಪಾರ ಮಾಡ್ಕೊಳ್ಳೋರು ಸ್ವಂತ ಇದ್ದರೆ ಅವರೇನು ಮಾಡ್ಬೋದು, ಒಂದನ್ನು ಮನೆಗೆ, ಇನ್ನೊಂದನ್ನು ಅಂಗಡಿಗೆ ಹಾಕೋಬೋದು. ಈ ಅಂಗಡಿಗೆ ಹಾಕಿದಾಗ ಏನಾಗುತ್ತೆ, ನಿಂಬೆಹಣ್ಣು ಸಮೇತ ಮೆಣಸಿನಕಾಯಿನ ಹಾಕ್ತೀವಿ. ಆಗ ಆ ಮೆಣಸಿನಕಾಯಿ ಏನು ಅಂದರೆ, ಆ ನಿಂಬೆಹಣ್ಣು ಭೂಗೋಳ, ಅದನ್ನೇ ಬ್ರಹ್ಮಾಂಡ. ನೀವು ಮೆಣಸಿನಕಾಯಿ ಹಾಕ್ಬೇಕಾದ್ರೆ 14 ಮೆಣಸಿನಕಾಯಿ ಹಾಕಬೇಕು. ಎಷ್ಟೋ ಜನಕ್ಕೆ ಆ ಮೆಣಸಿನಕಾಯಿ ಪೂರ್ತಿಯೇ ಹಾಕಲ್ಲಪ್ಪ, ಅರ್ಧಂಬರ್ಧ ಒಂದು ನಿಂಬೆಹಣ್ಣು ಕೆಳಗೆ ಹಾಕ್ಬಿಡೋದಂತೆ, ಒಂದು 5 ಮೆಣಸಿನಕಾಯಿ, ಏನೋ ಬಿಕ್ನಾಸಿ ಥರ, ಇನ್ನೊಂದು ದಿವಸ 6 ಮೆಣಸಿನಕಾಯಿ. ಹೀಗೆಲ್ಲ ಹಾಕೋದು. ಮೆಣಸಿನಕಾಯಿ ಏನಕ್ಕೆ ಹಾಕ್ತಾರೆ ಅಂತ ತಿಳ್ಕೊಳ್ಳಿ. ಈ 14 ಲೋಕವನ್ನು ಸೂಕ್ತವಾಗಿ ತೋರ್ಸೋಕ್ಕೋಸ್ಕರ
ಕೆಳಗಡೆ ಇರತಕ್ಕಂಥ ಭೂಮಿ ಕೆಳಭಾಗದಲ್ಲಿ 7 ಮೆಣಸಿನಕಾಯಿ, ಭೂಮಿಯ ಮೇಲ್ಭಾಗದಲ್ಲಿ 6 ಮೆಣಸಿನಕಾಯಿ, ಮಧ್ಯದಲ್ಲಿ ಭೂಮಿ 14 ಲೋಕಗಳನ್ನು ಒಂದು ಸೂಕ್ತವಾಗಿ ತೋರಿಸೋಕ್ಕೋಸ್ಕರ ಆ ಶುಕ್ರವಾರದಲ್ಲಿ ನೀವು ಪೂಜೆ ಮಾಡಿದಾಗ ಕಬ್ಬಿಣದಲ್ಲಿ ಸಿಕ್ಕಿರೋದಕ್ಕೋಸ್ಕರ, ಕಬ್ಬಿಣ ಅಂದ್ರೇನೋ ಒಂದು ತಂತಿ ಹಾಕ್ಬಿಟ್ಟು ನಿಂಬೆಹಣ್ಣು ಸಿಕ್ಕಿಸಿದ್ರೆ. ಆದರೆ ಮನೆ ಹತ್ರ ಹಾಗೆ ನಿಂಬೆಹಣ್ಣು ನೇತಾಕಬಾರ್ದು. ವ್ಯಾಪಾರದಲ್ಲಿ ಮಾತ್ರ ಮೆಣಸಿನಕಾಯಿ, ಮನೆ ಹತ್ರ ಮೆಣಸಿನಕಾಯಿ ಬೇಕಾಗಿಲ್ಲ, ಬರೀ ನಿಂಬೆಹಣ್ಣು ಆ ಮಳೆಗೆ ಹೀಗೆ ಚುಚ್ಚಿಬಿಡ್ಬೇಕು. ಆಗೇನಾಗತ್ತೆ, ಅಲ್ಲಿ ರಸವನ್ನು ಆ ನಿಂಬೆಹಣ್ಣು ತೋರಿಸಿದ ತಕ್ಷಣ ಯಾವುದೇ ದುಷ್ಟಗಳು ಮನೆಗೆ ಮಾಟ ಮಂತ್ರ ಭೂತ ಚೇಷ್ಟೆಗಳು ಯಾರೋ ಬರ್ತಾ ಇರ್ತಾರೆ. ನಿಮ್ಮ ಮನೆಗೆ ಏನೋ ತೊಗೊಂಬರ್ತಿರ್ತಾರೆ, ಏನಾದ್ರು ಮಾಡ್ಸಾಕೋಣ ಅಂತಾರೆ, ಗೊತ್ತಿರಲ್ಲ. ಕೆಲವೆಲ್ಲ ವ್ಯಾಪಾರಸ್ಥರು ಪಾಪ ಅಂಗಡಿ ಹಾಕೊಂಡಿರ್ತಾರೆ, ನೆಂಟ್ರೆ ಸ್ವಂತದವ್ರು ತಂದು ಆ ನಿಂಬೆಹಣ್ಣು ಹಾಕ್ಬಿಡ್ತಾರೆ. ನೀವೆಲ್ಲ ಇಂಥ ಮಳೆಗಳನ್ನು ಹೋಮಗಳಲ್ಲಿ ಬಂದಿರತಕ್ಕಂಥದ್ದು ಆ ಥರದ್ದು ಮಾಡಿಕೊಂಡು ಎತ್ಕೊಂಬಂದಿಲ್ಲ ಹಾಕಿದ್ರಿ ಅಂತ ಇಟ್ಕೊಳ್ಳಿ. ಒಬ್ಬನ ಮಗ ನಿಮ್ಮ ಮನೆ ಹತ್ರ ಸುಳಿಯೋದಿಲ್ಲ, ಯಾವ ಕಾಲಕ್ಕೂ ಕಣ್ಣೆತ್ತು ನೋಡಲ್ಲ, ಅವನ ಕಣ್ಣಿಂಗೋಗತ್ತೆ. ಅದಕ್ಕೋಸ್ಕರ ಇಂಥ ದುಷ್ಟರಿಗೋಸ್ಕರನೇ ಈ ವಾಸ್ತುಯುತವಾಗಿ ಮನೆಯಲ್ಲಿ ನಮ್ಮ ರಕ್ಷಣೆಗೆ ಕಲೆ ಹಾಕಬೇಕಾದ್ದು ಆ ಮಳೆಗಳು. ಅದಕ್ಕೆ ಸ್ವಂತ ಮನೆ, ಬಾಡಿಗೆ ಮನೆಯವರ ಪಾಪ ಏನು ಮಾಡ್ತೀರಾ, ಅದಕ್ಕೂ ನಿಮಗೆ ಪರಿಹಾರ ಕೊಡ್ತೀನಿ, ಯೋಚನೆ ಮಾಡಬೇಡಿ. ಅಯ್ಯೋ ನಮಗೆ ಮಳೆ ಇಲ್ವಲ್ಲ ಏನು ಮಾಡೋದು, ನಾವು ನಿಂಬೆಹಣ್ಣೆಯಲ್ಲಿ ಸಿಗಿಸ್ಕೊಳ್ಳೋದು ಅನ್ನೋದಕ್ಕೆಲ್ಲ ಆ ರೀತಿ ಪರಿಹಾರವನ್ನು ನಾನು ಕೊಡ್ತೀನಿ. ಎಲ್ಲರಿಗೂ ಬಿಡಲ್ಲ, ಎಲ್ರಿಗೂ ಒಳ್ಳೇದಾಗಲಿ, ಒಳ್ಳೆ ನಿವೇಶನಕ್ಕೆ. ಆದರೆ ಸ್ವಂತ ಮನೆಗೆ ಮಾತ್ರ ಆ ಫಲವನ್ನು ಕೊಡ್ತೆ. ಯಾಕಂದರೆ ಗೃಹ ಪ್ರವೇಶ ಮಾಡುವಾಗ ಶಿವಂ ವಾಸ್ತು ಶಿವಂ ವಾಸ್ತು ಶಿವಂ ವಾಸ್ತು ಅಂತ ಹೇಳಿರ್ತೀವಲ್ಲ, ಆ ಶಿವ ನಿಮ್ಮ ಮನೆನ ನಿಮ್ಮ ಹಣೆ ಬರದಲ್ಲಿ ನೀವು ಗೌರ್ಮೆಂಟ್ ಹತ್ರ ಬಿಡಲಿ. ಆ ವಾಸ್ತುವಿತವಾಗಿ ಮಂತ್ರದಲ್ಲೇ ಏನು ಹೇಳ್ಬಿಡುತ್ತೆ, ಶಾಶ್ವತ ನಿವಾಸ ಸ್ಥಳ ಅಂತ ಹೇಳಿರ್ತಾರೆ. ಮಂತ್ರದಲ್ಲಿ ಹೇಳುವಾಗ ಶಾಶ್ವತ ನಿವಾಸ ಸ್ಥಳ ಯಾವುದೋ ನಿನ್ನ ಸ್ವಂತ ಮನೆ, ಯಾವುದು ಶಾಶ್ವತವಲ್ಲ. ಆದರೆ ಮಂತ್ರಕ್ಕಾದರೂ ಹೇಳಿರ್ತೀವಿ. ಅದಕ್ಕೆ ಇಂಥ ಒಂದು ಮನೆಯಲ್ಲಿ ನಾವು ಹಾಕ್ಕೊಂಡಿರ್ತಕ್ಕಂಥದ್ದು. ಬಾಡಿಗೆ ಮನೆ ಒಂದೊಂದ್ಸಲಿ ಸ್ವಂತವಾಗಿಬಿಡುತ್ತೆ. ಯಾಕೆಂದರೆ ಪಾಪ ಬಾಡಿಗೆ ಎಲ್ಲಿರ್ತಾರೆ ಗೊತ್ತಾ, ಭಾಳ ಜನ ಫಾರಿನಲ್ಲಿ ಇರ್ತಾನೆ, ಅವನಲ್ಲೇ ನೆಗೆದು ಬಿದ್ದು ಹೋಗಿರ್ತಾನೆ. ಇವನೇನು ಮಾಡ್ತಾನೆ, ಬಾಡಿಗೆ ಮನೆ ನಂದೇ, ಫಸ್ಟ್ ಕ್ಲಾಸ್, ಆಸ್ತಿ ಇಲ್ಲ ಪಾಸ್ತಿ ಎಲ್ಲ ಬರ್ಸ್ಕೊಂಡಾಗೋಯ್ತು. ಲಕ್ಷಣವಾಗಿ ಅವ್ನು ಯಾರಾದರೂ ನೆಂಟರು ಬರಲ್ಲ, ಕೇಳೋನಿರಲ್ಲ, ಗತಿ ಇರಲ್ಲ. ಹಿಂಗೆ ಭಾಳ ಜನ ಮಾಡ್ಕೊಂಡು ಸ್ವಂತ ಮನೆಗಳು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾವತ್ತು ತಿಳ್ಕೊಳ್ಳಿ, ನೀವು ಕಷ್ಟಪಟ್ಟು ಬೆವರು ಸುರಿಸಿ ನಿಜವಾದ ನಿವೇಶನ ನೀವು ತಗೊಂಡಿದ್ದೇ ಆದರೆ, ಕಷ್ಟಪಟ್ಟು ನೀವೇ ನಿವೇಶನ ಮಾಡಿದ್ದೇ ಆದರೆ, ನಿಮ್ಮ ತಾತ ಮುತ್ತಾಂದ್ರಾದರೂ ಸರಿ ಸ್ವಂತ ನಿವೇಶನ ಆದರೆ ಮಾತ್ರ ದಯವಿಟ್ಟು ಪ್ರತಿಫಲ. ಯಾವಂದಾದರೂ ಆಸ್ತಿ ಕಬಳಿಸ್ಕೊಂಡು ಪಕ್ಕದಲ್ಲಿರೋ ಸೈಟ್ ದೊಡ್ಡದಾಗಿದೆ ಅಂದ್ಬಿಟ್ಟು ಅವ್ನು ಇಲ್ಲ ಅಂದ್ಬಿಟ್ಟು ಮೆತ್ತಗೆ ಕಬಳಿಸ್ಕೊಂಡು ಈ ಥರ ಕಟ್ಟಿದ್ದ ಮನೆಗಳನ್ನ ಖಂಡಿತ ನೀವು ಮಳೆ ಹೊಡೆದ್ರೆ ಫಸ್ಟ್ ಸರ್ವನಾಶ ಆಗೋದು ನೀವುಗಳೇ. ಅಕಸ್ಮಾತ್ ಸುಳ್ಳು ಕಲ್ಪನೆ ಮಾಡ್ಕೊಂಡೇನಾದರೂ ನೀವು ಬೇರೆಯವ್ರಿಗೆ ಮೋಸ ಮಾಡಿದ್ರು ಆ ಮಳೆ ಎಷ್ಟು ಅಂದರೆ, ಹೋಮದಲ್ಲಿ ಮಾಡಿರ್ತೀವಲ್ಲ, ಆ ಹೋಮಕ್ಕೆ ಹಾಕಿದಾಗ ಆ ಮಳೆ ಇನ್ಯಾರೋ ಅಲ್ಲ, ಶನೇಶ್ವರ ಧರ್ಮ ಕರ್ಮಾಧಿಪತಿ ಧರ್ಮವನ್ನು ಎತ್ತಿಡ್ತಾನೆ. ಬೇರೆಯವ್ರನ್ನ ಸೊತ್ತು ಇಟ್ಕೊಂಡು ನಿನ್ನ ಮನೆ ಅಂತ ಆಣಿ ಹೊಡ್ಕೊಂಡಿದ್ಯಾ, ಅಲ್ಲಿ ನಿಂಬೆಹಣ್ಣಿಗೆ ಸಿಗಿಸಿದ ತಕ್ಷಣ ನಿನ್ನ ಗತಿ ಏನಾಗತ್ತೆ, ಅದೋ ಗತಿ. ಅದಕ್ಕೆ ಹೇಳೋದು, ಯಾವತ್ತೂ ತಿಳ್ಕೊಳ್ಳಿ, ಭಗವಂತ ಕೆಲವು ಮಂತ್ರಗಳನ್ನು ಕೊಡ್ತಾನಂತೆ. ಆ ಮಂತ್ರಗಳನ್ನ ಯಾಕೆ ಹೇಳ್ಕೊತೀವಿ ಅಂದರೆ, ಹೇಳ್ಕೊಂತ ಒಳ್ಳೇದಾಗ್ತಾ ಹೋಗುತ್ತಂತೆ. ನಾವು ಅಕಸ್ಮಾತ್ ಕೆಟ್ಟದನ್ನ ಯಾರಿಗೋ ಬಯಸಿದ್ವಿ, ಕೆಟ್ಟದನ್ನ ಏನಾದರೂ ಮಾಡಕ್ಕೆ ಹೋದ್ವಿ, ಆಗ ಆ ಮಂತ್ರಗಳು ಮೊದಲೇ ಹೇಳ್ಕೊಂಡ್ಬಿಟ್ಟಿರ್ತೀವಲ್ಲ, ಫಿಕ್ಸೆಡ್ ಡಿಪಾಸಿಟ್ ಆಗಿರುತ್ತೆ. ಅದೇನಾಗತ್ತೆ, ಆಕ್ಟಿವೇಶನ್ ಎನರ್ಜಿ ಮತ್ತೆ ಏನಾಗುತ್ತೆ, ವಿಭಿನ್ನವಾಗಕ್ಕೆ ಶುರು ಆಗುತ್ತೆ. ನಿಮಗೆ ಒಳ್ಳೇದಾಗೋ ಬದಲು ಬೇರೆಯವನಿಗೆ ಅದು ಶತ್ರುತ್ವವಾಗಿರೋ ಬದಲು ನಿಮಗೆ ಶತ್ರುತ್ವ ಕಾಡಕ್ಕೆ ಶುರು ಮಾಡುತ್ತೆ. ಅದಕ್ಕೆ ಹೇಳೋದು, ಯಾವತ್ತು ಮಂತ್ರ ಹೇಳೋ ಬಾಯಲ್ಲಿ ಯಾವ ಕಾಲಕ್ಕೂ ಶುಚಿರ್ಭೂತವಾಗಿರ್ತಕ್ಕಂಥ ನೀವು ಮನಸ್ಸು ಒಳ್ಳೆ ಮನಸ್ಸಾಗಿಟ್ಕೊಳ್ಳಿ. ಕೆಟ್ಟ ಭಾವನೆಗಳನ್ನು ಬೇರೆಯವ್ರ ಮೇಲೆ ಏನಾದರೂ ಪ್ರಕಟಪಡಿಸಿದ್ರಿ, ದೇವರ ಮಂತ್ರಗಳು ಹೇಳ್ಕೊಂತ ಆಗಿದಾಗ ವಾಗ್ದೇವಿ ಒಳಭಾಗದಲ್ಲಿ ಕೂತ್ಕೊಂಡ್ರೆ ಮನೆ ಕೂಡ ಮಂತ್ರಾಲಯವಾಗಿರತಕ್ಕಂಥದ್ದು ಏನಾಗುತ್ತೆ, ಸ್ಮಶಾನವಾಗಿಬಿಡುತ್ತೆ. ಹುಷಾರ್. ಇದೇ ಶಿವಂ ವಾಸ್ತುವಲ್ಲಿ ವಿಚಾರಗಳೇ. ಮತ್ತಷ್ಟು ಮಾತಾಡೋಣ, ಕಾಯ್ತಾರೆ.